ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಲೋಕ. ಡೋಣಿ ನದಿ ಪ್ರವಾಹ, ತಾಳಿಕೋಟಿಯಲ್ಲಿ ರೈತ ಮಹಿಳೆ ಶಾಂತಮ್ಮ ಹದಗಲ್ ಕುಟುಂಬ ಸಂಕಷ್ಟದಲ್ಲಿ. ತಾಳಿಕೋಟಿ, ಮಹಾರಾಷ್ಟ್ರ ಮತ್ತು ವಿಜಯಪುರ ಜಿಲ್ಲೆಯ ವಿವಿಧೆಡೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ತಾಳಿಕೋಟಿ ಪಟ್ಟಣದ ಸಮೀಪ ಹರಿಯುವ ಡೋಣಿ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ನದಿ ಉಕ್ಕಿ ಹರಿಯುತ್ತಿರುವುದರಿಂದ ನದಿ ದಡದಲ್ಲಿನ ಜಮೀನುಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಡ ರೈತ ಮಹಿಳೆ ಶಾಂತಮ್ಮ ಹದಗಲ್ ಅವರ ಕುಟುಂಬವು ತಮ್ಮ ಹೊಲದಲ್ಲಿಯೇ ಸಿಲುಕಿಕೊಂಡು ರಕ್ಷಣೆಗಾಗಿ ಅಂಗಲಾಚಿಸುತ್ತಿದೆ. ಡೋಣಿ ನದಿ ಸೇತುವೆಯ ಸಮೀಪವಿರುವ ತಮ್ಮ ಜಮೀನಿನಲ್ಲಿ ತಾತ್ಕಾಲಿಕ ಸೂರು ನಿರ್ಮಿಸಿಕೊಂಡು ಶಾಂತಮ್ಮ ಹದಗಲ್ ಅವರು ತಮ್ಮ ಮಕ್ಕಳೊಂದಿಗೆ ವಾಸಿಸುತ್ತಿದ್ದಾರೆ. ಪ್ರವಾಹದ ನೀರು ಅವರ ಜಮೀನಿಗೆ ಸಂಪೂರ್ಣವಾಗಿ ನುಗ್ಗಿದ್ದು ಅವರು ಬೆಳೆದಿದ್ದ ತೊಗರಿ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ. ಮನೆಯ ಸುತ್ತಲೂ ನೀರು ಆವರಿಸಿದ್ದು ಯಾವುದೇ ಕ್ಷಣದಲ್ಲಿ ಮನೆಗೆ ನೀರು ನುಗ್ಗುವ ಮತ್ತು ಮನೆಯಲ್ಲಿದ್ದ ಸಣ್ಣ ಮಕ್ಕಳು ಹಾಗೂ ಕುಟುಂಬದ ಸದಸ್ಯರು ಅಪಾಯಕ್ಕೆ ಸಿಲುಕುವ ಭೀತಿ ಎದುರಾಗಿದೆ. ನನ್ನ ಪತಿ ಕುಡಿತದ ಚಟಕ್ಕೆ ದಾಸರಾಗಿದ್ದಾರೆ. ಈ ಹೊಲದಲ್ಲಿ ದುಡಿದು ಬರುವ ಆದಾಯದಿಂದಲೇ ನಾನು ಮಕ್ಕಳನ್ನು ಸಾಕುತ್ತಿದ್ದೇನೆ. ಈಗ ಪ್ರವಾಹದಿಂದ ಎಲ್ಲವೂ ನಾಶವಾಗಿದೆ. ನಮ್ಮನ್ನು ದಯವಿಟ್ಟು ರಕ್ಷಿಸಿ ಎಂದು ಶಾಂತಮ್ಮ ಹದಗಲ್ ಅವರು ಕಣ್ಣೀರು ಹಾಕುತ್ತಾ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇಷ್ಟೆಲ್ಲ ಗೋಗರಿಯುತ್ತಿದ್ದರೂ ಈವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಪ್ರವಾಹದ ಪರಿಣಾಮವಾಗಿ ತಾಳಿಕೋಟಿ ಹಡಗಿನಾಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ನದಿದಡದ ಜಮೀನುಗಳಲ್ಲಿನ ತೊಗರಿ, ಸೂರ್ಯಕಾಂತಿ, ಹತ್ತಿ, ಸಜ್ಜೆ ಸೇರಿದಂತೆ ಹಲವು ಬೆಳೆಗಳು ನೀರುಪಾಲಾಗುವ ಆತಂಕದಲ್ಲಿ ರೈತರಿದ್ದಾರೆ. ಇದೇ ರೀತಿ ಈ ಹಿಂದೆ ಕೂಡ ಪ್ರವಾಹ ಉಂಟಾಗಿ ನೂರಾರು ಎಕರೆ ಜಮೀನಿನಲ್ಲಿದ್ದ ಬೆಳೆಗಳು ನೀರುಪಾಲಾಗಿದ್ದವು ಮತ್ತು ಕೆಲವು ಜಮೀನುಗಳಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋಗಿತ್ತು ಎಂದು ತಿಳಿದುಬಂದಿದೆ. ಆಗಲೂ ಸಹ ಜಿಲ್ಲಾಡಳಿತವು ಕೇವಲ ವರದಿ ತರಿಸಿಕೊಂಡು ಅಲ್ಪಸ್ವಲ್ಪ ಪರಿಹಾರ ನೀಡಿ ಕೈತೊಳೆದುಕೊಂಡಿತ್ತು ಎಂಬ ಆರೋಪಗಳಿವೆ. ಈ ಹಿಂದೆ ಡೋಣಿ ನದಿ ಪ್ರವಾಹದಲ್ಲಿ ಸಿಲುಕಿದ್ದ ಮಹಾರಾಷ್ಟ್ರ ಮೂಲದ ಕುಟುಂಬವೊಂದನ್ನು ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿತ್ತು. ಪ್ರಸ್ತುತ ಶಾಂತಮ್ಮ ಹದಗಲ್ ಅವರ ಕುಟುಂಬವು ಅದೇ ರೀತಿಯ ಸಂಕಷ್ಟದಲ್ಲಿದ್ದು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಡ ಕುಟುಂಬವನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕಾಗಿದೆ ಮತ್ತು ಅವರಿಗೆ ಅಗತ್ಯ ನೆರವು ನೀಡಬೇಕಾಗಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತಾಲೂಕಾಡಳಿತವು ನದಿ ತೀರಕ್ಕೆ ಜನರು ಮತ್ತು ಜಾನುವಾರುಗಳು ಹೋಗದಂತೆ ಎಚ್ಚರಿಕೆ ನೀಡಿದ್ದೇ ಆದರೆ ಈಗಾಗಲೇ ಪ್ರವಾಹದಲ್ಲಿ ಸಿಲುಕಿರುವವರ ರಕ್ಷಣೆಗೆ ತುರ್ತು ಕ್ರಮ ಕೈಗೊಳ್ಳುವುದು ಅತ್ಯವಶ್ಯಕವಾಗಿದೆ. ವರದಿ ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟಿ. ಡೋಣಿ ಬಂದ್ರಿ ಎಲ್ಲ ಇದು ಆಗ್ಯದ್ರಿ. ನಮ್ಮದು ಹೊಲ ಅದು ಎಲ್ಲ ಬೆಳೆ ಎಲ್ಲ ನಾಶ ಆಗ್ಯದ್ರಿ. ಅದು ನಮ್ಮ ಹುಡುಗರು ಸಣ್ಣ ಸಣ್ಣ ಹುಡುಗರು ಅದಾವ್ರಿ. ನಮ್ಮ ಗಂಡ ಕುಡುಕದನ್ರಿ, ಕಂಡಪಟ್ಟಿ ಕುಡ್ದು ಮನ್ಯಾಗ ಮುಕ್ಕೊಂಡ್ರಿ. ನಾವೆಲ್ಲ ನಿಂತೀವ್ರಿ ಇಲ್ಲಿ. ಭಾಳ ಕಷ್ಟ ಅದ್ರಿ ನಮ್ಗೆ. ನೀರು ಇರ್ತಿತ್ತು ಊರಾಗ ಮನೆ ಇಲ್ರಿ. ಇಲ್ಲಿ ಅಡಿಗೆ ಕಟ್ಕೊಂಡಿರಿ. ನಮ್ಮ ಹೊಲ ಮನೆ ಎಲ್ಲ ಭಾಳ ಇದ್ರಾಗದಾವ್ರಿ. 2 ದಿನ ಆಯ್ತ್ರಿ ಬಂದು. ಯಾರು ಅಧಿಕಾರಿಗಳು ಏನು ಈ ಕಡೆ ಬಂದಾರ? ಕೇಳ್ಯಾರ? ಯಾರು ಬಂದಿಲ್ರಿ. ಈ ಕಡೆ ಯಾರು ಕೇಳಿಲ್ರಿ. ಬಂದು ನಮ್ಗೆ ಯಾರು ಇಲ್ಲಿ ಎದಿರಿ ಅಂತ ಇಲ್ಲಿ ಹುಡುಗರು ಮಕ್ಳು ಅದಾವ ಅಂತೇಳಿ ಬಂದಿಲ್ರಿ. ಯಾರು ಕೇಳಕ್ಕೆ ಯಾರು ಬಂದಿಲ್ರಿ. ಇಲ್ಲಿ ನಾವು ಎಲ್ಲ ಇಲ್ಲಿ ಅದೀವ್ರಿ. 2 ದಿನ ಆಯ್ತ್ರಿ ಬಂದು ಡೋಣಿ ಬರಾಕತ್ರಿ. ಎಷ್ಟು ದಿನ ಆಯ್ತಮ್ಮ ನೀರು ಬಂದಿಲ್ಲಿ? 2 ದಿನ ಆಯ್ತ್ರಿ ಬರಾಕತ್ತದ್ರಿ ಡೋಣಿ. ಹಂಗೆ ನಾವು ಎಲ್ಲ ಹೊಲ ನೀರು ಹೆಚ್ಚಾಗತ್ತದ. ಇದೆಲ್ಲ ಹಿಂದಿನ ಹೊಲ ನಿಮ್ದೇ? ನಮ್ದೇ ರೀ. ಏನ್ ಹಾಕಿದ್ರಿ ಹೊಲದಾಗ? ತೊಗರಿ ಹಾಕಿದಿವ್ರಿ. ಎಲ್ಲ ಹೋಗಿ ಬಿಟ್ಟದ್ರಿ. ಅದೆಲ್ಲ ನೀರಾಗ ನಿಂತದ್ರಿ. ಉಪಜೀವನಕ್ಕೆಲ್ಲ ಭಾಳ ತೊಂದರೆ ಆಗ್ಬಿಟ್ಟದ್ರಿ. ತೊಂದರೆ ಅದು ಏನು ಅಡಿಗೆ ಮಾಡ್ಕೊಳಕ್ ಏನು ಇಲ್ಲಾರ್ದಂಗ ಆಗ್ಬಿಟ್ಟದ್ರಿ. ಸುಮ್ ಕುಂತ್ ಬಿಟ್ಟಿವ್ರಿ ನಾವು. ಯಾವ ಅಧಿಕಾರಿಗಳು ಏನು ಈ ಕಡೆ ಬಂದಿಲ್ರಿ. ಯಾರು ಬಂದಿಲ್ರಿ. ನಮ್ಮ ಉಪಜೀವನಕ್ಕೆ ಏನಾರ ಪರಿಹಾರ ನೋಡ್ರಿ. ನೀವೇ ಇದು ಮಾಡ್ಕೊಡ್ರಿ. ಜರ ಪರಿಹಾರ ಇದು ನೋಡ್ರಿ. ನೀರಾಗ ನಿಂತು ಬಿಟ್ಟಿವ್ರಿ. ಎಲ್ಲ ನಾವು ಭಾಳ ತೊಂದ್ರೆದಾಗ ಅದೇವ್ರಿ. ಓಕೆ ಓಕೆ. ಇದು ದೇವಪುರ ಜೋರ ಇದು ದೇವಪುರ ಮನಗೊಳಿ ರಾಜ್ಯ ಹೆದ್ದಾರಿ. ಇದು ಡೋಣಿ ಬಂದು ಇವತ್ತಿಗೆ 2 ದಿನ ಆಯಿತು. ಸಂಪೂರ್ಣ ರಸ್ತೆ ಬಂದಾಗಿದೆ ಮತ್ತು ರೈತರ ಹೊಲಗಳಿಗೆ ಈ ಡೋಣಿ ನದಿ ನೀರು ನುಗ್ಗಿ ತುಂಬ ಬೆಳೆ ಹಾನಿಯಾಗಿದೆ. ಇದಕ್ಕೊಂದು ಸರ್ಕಾರ ರೈತರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಪರಿಹಾರ ಆಗಿ ನೀಡಬೇಕಾಗಿ ಮತ್ತು ಈ ಒಂದು ಹೆದ್ದಾರಿ ಬಂದಾಗಿ ಸಂಪೂರ್ಣ 2 ದಿನ ಆಯಿತು ಮತ್ತು ಈ ಒಂದು ಸೇತುವೆ ಕಟ್ಟಡ ಕಾಮಗಾರಿ ಪ್ರಾರಂಭವಾಗಿ ಸುಮಾರು ದಿನಗಳಾದವು. ಆದಷ್ಟು ಬೇಗನೆ ಇದಕ್ಕೊಂದು ಸರ್ಕಾರ ಬೇಗನೆ ಮುಗಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಸ್ಸಿಎನ್ ಟಿವಿ ಮುದ್ದೇಬೇಳ್. ಕ್ಯಾಮ್ರಾಮನ್ ಸಂಗನಗೌಡ ಗಬಸವರಿಗೆ ಜೊತೆ ಗುರುನಾಥ್ ರೆಡ್ಡಿ, ಪೊಲೀಸ್ ಪಾಟೀಲ್, ಎಸ್ಸಿಎನ್ ಟಿವಿ, ತಾಳಿಕೋಟಿ.